ಬೇಬಿ ಆ ಪೇರೆಂಟ್ಸ್ಗೆ ಏನು ಸಜೆಷನ್ ಕೊಡ್ತೀರಾ? ಹೌದಮ್ಮ. ಸೊ ಏನಂದರೆ ಅಮ್ಮ, ಈಗ ನೀವು ಹೇಳಿದ್ರಲ್ಲ ಪ್ರೀಟರ್ಮ್ ಬೇಬೀಸ್ ಅಂದರೆ ಆ ಡೆಲಿವರಿ ಡೇಟ್ ಮುಂಚೆ ಆ ಮಕ್ಕಳು ಹುಟ್ಟಿದರೆ ಪ್ರೀಟರ್ಮ್ ಅಂತ ಕರಿತೀವಿ. ಸೊ ಇಫ್ 34 ವೀಕ್ಸ್ಗಿಂತ ಕಮ್ಮಿ ಇಲ್ಲದ್ರೆ 2 kgs ಕಮ್ಮಿ ಇದ್ದರೆ ಮಗು, ದರ್ ಇಸ್ ಅ ಕಂಡೀಷನ್ ದ್ಯಾಟ್ ಕಣ್ಣಿನ ನರ ವೀಕ್ ಇರ್ಬೋದು, ಡ್ಯಾಮೇಜ್ ಇರ್ಬೋದು. ಅದನ್ನು ವೀಕ್ನೆಸ್ ಅಂತ ROP ಅಂತ ಹೇಳ್ತೀವಿ. ಆ ROP ಇದ್ದರೆ ನಾವು ಟ್ರೀಟ್ಮೆಂಟು ಇಮ್ಮಿಡಿಯೇಟ್ ಮಾಡಿಲ್ಲದ್ರೆ ಕಣ್ಣೇ ಕಳ್ಕೊಳ್ಬೋದು, ದೃಷ್ಟಿ ಕಳ್ಕೊಳ್ಬೋದು. ಆ್ಯಂಡ್ ದಿಸ್ ಇಸ್ ಅ ಪರ್ಮನೆಂಟ್ ಇರ್ರಿವರ್ಸಿಬಲ್ ಡ್ಯಾಮೇಜ್. ಆ್ಯಂಡ್ ಇಟ್ಸ್ ಅ ಹ್ಯೂಜ್ ಇಂಪ್ಯಾಕ್ಟ್ ಬಿಕಾಸ್ ಮಗು ಪಾಪ ಇನ್ನೂ ಮಾತಾಡಿಲ್ಲ, ಬಟ್ ಕಣ್ಣು ಹೋಗಿಬಿಟ್ಟಿದೆ. ಆ್ಯಂಡ್ ಹೌ ವಿಲ್ ಇಟ್ ಟೆಲ್ ದ್ಯಾಟ್ ಇಟ್ಸ್ ಲೂಸಿಂಗ್ ಸೈಟ್? ಹೇಳಲಿಕ್ಕಾಗಲ್ಲ. ಆ್ಯಂಡ್ ನೋವಿಗೆ ಏನಾಗಲ್ಲ ಮಗು. ಸೊ ಅದಕ್ಕೆ ನಾವು ಪ್ರೀಟರ್ಮ್ ಬೇಬೀಸ್ ಇದ್ದಾಗ ಇಟ್ ಈಸ್ ಇಂಪಾರ್ಟೆಂಟ್. ಕಣ್ಣು ಚೆಕಪ್ಪು ಈಸ್ ಭಾಳ ಮುಖ್ಯ. ಅಂದರೆ ಏನು ಮಾಡ್ತಾರೆ ಅಂದರೆ ಆ ಪ್ರೀಟರ್ಮ್ ಬೇಬೀಸು ಅವರು ಡ್ರಾಪ್ಸ್ ಹಾಕಿಬಿಟ್ಟು ನರ ಚೆಕ್ ಮಾಡಿ, ಆ ನರ ಚೆಕ್ ಮಾಡಾದಮೇಲೆ ಅದು ಗೊತ್ತಾಗುತ್ತೆ ಆ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂತ. ಪ್ರಾಬ್ಲಮ್ ಇದ್ದರೆ ಅದು ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಿ. ನಾವು ನಾರಿ ನೇತ್ರಾಲಯಲ್ಲಿ ಸಿನ್ಸ್ 2008 ವಿತ್ ಡಾಕ್ಟರ್ ಆನಂದ್ ಬಿನೇಕರ್ ಸರ್ ಆ್ಯಂಡ್ ಡಾಕ್ಟರ್ K. Bhujang Shetty ಅವರು, he had a complete support for this particular program because ಅವರಿಗೆ ಆಲ್ವೇಸ್ he keeps thinking of ಹೇಗೆ ನಮ್ಮ ಸೊಸೈಟಿಗೆ ವಾಪಸ್ ಕೊಡ್ಬೋದು ನಾರಿ ನೇತ್ರಾಲಯದಿಂದ. ಸೊ ವಿತ್ ದ್ಯಾಟ್ ಸಪೋರ್ಟ್ it is one of the world's first and the largest and the most high impact telemedicine in the world. ಇನ್ಫ್ಯಾಕ್ಟ್ ಬೇರೆ ಎಲ್ಲ ದೇಶ ಅವರು ನಮ್ಮ ಪ್ರೋಗ್ರಾಮ್ ಕಾಪಿ ಮಾಡಿಬಿಟ್ಟು ಅದು ಹೇಗೆ ಈ ಪ್ರೋಗ್ರಾಮು ಅವ್ರ ಕಂಟ್ರಿಯಲ್ಲಿ ಮಾಡ್ಬೋದಂತ ದೇ ಆರ್ ಲುಕಿಂಗ್ ಆಟ್ ಇಟ್. ಆ್ಯಂಡ್ ಈ ಪ್ರೋಗ್ರಾಮಲ್ಲಿ ಏನಾಗುತ್ತಂದರೆ ಥ್ರೂ ಔಟ್ ದ ವಿಲೇಜ್, ಇಟ್ಸ್ ನಾಟ್ ದಟ್ ಈ ಸಿಟಿಯಲ್ಲಿ ಸ್ಕ್ಯಾನ್ ಮಾಡೋದು. ನಮ್ಮ ಟೀಮು ಊರೂರು ಹೋಗಿಬಿಟ್ಟು, ವಿಲೇಜಸಲ್ಲಿ ಹೋಗಿಬಿಟ್ಟು, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಹೋಗಿಬಿಟ್ಟು ಫ್ರೀ ಸ್ಕ್ರೀನಿಂಗ್ ಥ್ರೂ ಔಟ್ ದ ಸ್ಟೇಟ್ ನಾವು ಮಾಡ್ತೀವಿ. ಆ್ಯಂಡ್ ಇಟ್ಸ್ ಡನ್ ವಿತ್ ವೆರಿ ಹೈ ಆ್ಯಂಡ್ ವೆರಿ ಕಾಂಪ್ಯಾಕ್ಟ್ ಮೆಷಿನ್ಸ್ ಆ್ಯಂಡ್ ವೆರಿ ಕಾಸ್ಟ್ ಎಫೆಕ್ಟಿವ್ ಟೀಮ್, ವೆರಿ ಕಾಂಪ್ಯಾಕ್ಟ್ ಕಾಸ್ಟ್ ಎಫೆಕ್ಟಿವ್. ಆ ಸ್ಕ್ಯಾನ್ ಮಾಡಿಬಿಟ್ಟು ಆ ಸ್ಕ್ಯಾನನ್ನು ಏನು ಮಾಡ್ತಿದ್ದಾರೆ, ಆ ಸ್ಕ್ಯಾನನ್ನು ನಮ್ಮದು ಇಟ್ ಗೆಟ್ಸ್ ಥ್ರೂ ಇಂಟರ್ನೆಟ್, ಇಟ್ಸ್ ಟ್ರಾನ್ಸ್ಫರ್ ಟು ದ ಮೇನ್ ಹಾಸ್ಪಿಟಲ್. ಆ್ಯಂಡ್ ಆರ್ ಸರ್ಜನ್ಸ್ ವಿಲ್ ಹ್ಯಾವ್ ಲುಕ್ ಎಟ್ ದ ಸ್ಕ್ಯಾನ್. ಆ ಸ್ಕ್ಯಾನ್ ನೋಡಿಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಈ ಮಗುಗೆ ಪ್ರಾಬ್ಲಮ್ ಇದೆ, ಅವರಿಗೆ ಲೇಸರ್ ಟ್ರೀಟ್ಮೆಂಟ್ ಬೇಕು, ಆ ಥರ ಗೊತ್ತಾಗ್ಬಿಟ್ಟು ದೆನ್ ಅಕಾರ್ಡಿಂಗ್ಲಿ ದೇ ವಿಲ್ ಟ್ರೀಟ್. ಹಾಗೆ. ಸೊ ಈಗ ಅಂದಾಜು ಎಷ್ಟು ಮಕ್ಕಳಿಗೆ ಟ್ರೀಟ್ಮೆಂಟ್ ಆಗಿದೆ ಸರ್? ಹೌದು, ವಿ ಹ್ಯಾವ್ ಆಲ್ಮೋಸ್ಟ್ ಟ್ರೀಟೆಡ್ ಆಲ್ಮೋಸ್ಟ್ 4 lakh we have screened through this program, and we have done completely free. And almost I think maybe 5,000 6,000 eyes we have actually found that ROP problem ide, and we have done free lasers also for them. And one baby if you treat alva, it doesn't impact only the child, it impacts the whole family and everyone around them. ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್. ಸೊ ಇಟ್ಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಈ ಪ್ರೋಗ್ರಾಮ್. ಸೊ ಆ ಬೇಬಿ ಹುಟ್ಟಿದ ಎಷ್ಟು ಟೈಮ್ ಒಳಗಡೆ ಆ ಟೆಸ್ಟ್ ಅಗತ್ಯ ಇದೆ? ಕೆಲವರು ಮರ್ತಿರ್ತಾರೆ, ಸೊ ಅವರು ಆಮೇಲೆ ಮಾಡಿಸ್ಕೋಬೋದಾ? 1 year ಆದಮೇಲೆ 2 years ಪಾಸಿಬಲ್, ಅಥವಾ ಎಷ್ಟು ಅದಕ್ಕೆ ಟೈಮ್ ಪೀರಿಯಡ್? ಹೌದಮ್ಮ. ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಅದು ಇಫ್ ಯು ಮಿಸ್ ದ ಟೈಮ್ ಲೈನ್ ದೆನ್ ಇಟ್ ಈಸ್ ವಿ ಕೆನಾಟ್ ಗೆಟ್ ಬ್ಯಾಕ್. ಏನಂದರೆ ಅದು ಫಸ್ಟು ಅದು ಕಂಪ್ಲೀಟ್ ನರ ಡ್ಯಾಮೇಜ್ ಆದಮೇಲೆ ದೆನ್ ಪುನಃ ವಾಪಸ್ ಟು ದಿಸಿ ಬರೋದು ಭಾಳ ಕಷ್ಟ, ಏನು ಆಪ್ರೇಷನ್ ಮಾಡೋದು. ಸೊ ಅದಕ್ಕೆ ವಿದಿನ್ 30 days ಇಟ್ಸ್ ಗುಡ್ ಟು ಡೂ ಅಟ್ಲೀಸ್ಟ್ ಫಸ್ಟ್ ವಿಸಿಟ್. 30 days ಅದು ಐ ಥಿಂಕ್ ಇಫ್ ಯು ಟೆಲ್ ದ ಲೋಕಲ್ ಹಾಸ್ಪಿಟಲ್ ಆಫ್ ದಿಸ್ ವೇರ್ ಟು ಗೆಟ್ ಇಟ್ ಸ್ಕ್ರೀನ್ಡ್, ನಮ್ಮ ಸೆಂಟರ್ಸ್ ವಿ ಕೀಪ್ ಗೋಯಿಂಗ್ ಟು ಎವ್ರಿ ಗವರ್ಮೆಂಟ್ ಸೆಂಟರ್ಸ್ ಟು ಓವರ್ ದ ಸ್ಟೇಟ್, ಆ್ಯಂಡ್ ವಿ ಡೂ ಇಟ್ ಫ್ರೀ ಆಲ್ಸೋ. ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್. ಬಂದು ನಾವು ಇಲ್ಲಿ ನಮ್ಮ ನಾರಿ ನೇತ್ರಾಲಯಕ್ಕೂ ಬರ್ಬೋದು, ಇಲ್ಲೂ ನಾವು ಸ್ಕ್ರೀನ್ ಮಾಡ್ತೀವಿ. ಸೊ ಅದು ಬಂದು ಅದೊಂದು ತೋರಿಸ್ಬಿಟ್ರೆ ಮಗು, ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ಅ ಪೀಸ್ ಆಫ್ ಮೈಂಡ್, ಆ್ಯಂಡ್ ಯು ಹ್ಯಾವ್ ಡನ್ ದ ಬಿಗ್ಗೆಸ್ಟ್ ಥಿಂಗ್ ಆರ್ ಬಿಗ್ಗೆಸ್ಟ್ ಗಿಫ್ಟ್ for your child. Just saving their vision is simply amazing, just by coming and just checking their eyes. Thank you.